ಇವತ್ತಿನ ಸಂದರ್ಭದಲ್ಲಿ ಇದುವರೆಗಿನ ಚಟುವಟಿಕೆಗಳನ್ನು ಗಮನಿಸಿದಾಗ ಇಲ್ಲಿನ ಪರಿಸರ, ಇಲ್ಲಿನ ವ್ಯವಸ್ಥೆ, ಇಲ್ಲಿಗೆ ಕುತೂಹಲದಿಂದ ಬಂದಿರುವಂಥ ಪ್ರೇಕ್ಷಕರನ್ನು ಕಂಡಾಗ, ಜೊತೆಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡಲು ಬಂದಿರುವ ಶಾಲೆಯ ಮಕ್ಕಳು, ವಿದ್ಯಾರ್ಥಿಗಳು ಅವರ ಉತ್ಸಾಹವನ್ನು ಕಂಡಾಗ ಮಾತಿನ ಅವಶ್ಯಕತೆ ಕಡಿಮೆ ಮಾಡಬೇಕು ಅಂತ ಅನಿಸ್ತಾ ಇದೆ ನನಗೆ. ಯಾಕೆಂದರೆ ಪೋಷಕರು ಬಂದಿದ್ದಾರೆ. ಪೋಷಕರಿಗೆ ನಮ್ಮ ಮಕ್ಕಳು ಈ ಸ್ಕೂಲಲ್ಲಿ ಏನು ಕಲ್ತಿದ್ದಾರೆ, ನಮ್ಮ ಮಕ್ಕಳು ಈ ಸ್ಕೂಲ್ನಲ್ಲಿ ಏನು ಕಲಿತು ಏನು ಪ್ರದರ್ಶನ ಕೊಡ್ತಾರೆ ಅದನ್ನು ನೋಡಬೇಕು ಅಂತ ಕುತೂಹಲ ಇದೆ. ಅಂತಹ ಕುತೂಹಲದ ಸಂದರ್ಭದಲ್ಲಿ ಮನರಂಜನೆಗೆ ಹೆಚ್ಚು ಅವಕಾಶವನ್ನು ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ಆದಷ್ಟು ಮಾತನ್ನು ಕಡಿಮೆ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಆದ್ರೂ ವೇದಿಕೆ ಕರೆದಿದ್ದಾರೆ, ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮಾತನಾಡೋದು ನನ್ನ ಕರ್ತವ್ಯ. ಅದಕ್ಕೋಸ್ಕರ ಕೆಲವು ಮಾತುಗಳನ್ನ ಮಾತಾಡ್ತೀನಿ ನಾನು. ಇವತ್ತಿನ ಸಂದರ್ಭ ಆ ವಿನಾಯಕನಿಗೆ ಪುಷ್ಪಾರ್ಚನೆ ಮಾಡಿದಂಥ ಸಂದರ್ಭ, ದೀಪವನ್ನು ಬೆಳಗಿಸಿದಂಥ ಸಂದರ್ಭ ನೋಡಿದ್ರೆ ನನಗೆ ಬಸವಣ್ಣನವರ ಒಂದು ವಚನ ನೆನಪಾಗ್ತದೆ. ನಾನು ಬಂದ ಕೆಲಸಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕೆಲಸಕ್ಕೆ ನಾನು ಬಂದನಯ್ಯ, ನಾನು ನೀವು ಬಂದ ಕೆಲಸಕ್ಕೆ ಆ ಪ್ರಭುದೇವರು ಬಂದರಯ್ಯ. ಆ ಪ್ರಭುದೇವರು ಬಂದು ಈ ವೇದಿಕೆಯೆಲ್ಲ ಬೆಳಕಾಯಿತಯ್ಯ. ಹಾಗಾಗಿ ಬಸವಣ್ಣನವರ ವಚನ ನನ್ನ ನೆನಪಾಗ್ತಾ ಇದೆ. ನಾವೆಲ್ಲ ವೇದಿಕೆ ಮೇಲೆ ಇರುವಂಥವರು ಅಣತೆಯಾಗಿದ್ದೇವೆ. ಈ ಶಾಲೆಯ ಆಡಳಿತ ಮಂಡಳಿ ಆ ಅಣತೆಯಲ್ಲಿ ಎಣ್ಣೆಯಾಗಿದ್ದಾರೆ. ಇಲ್ಲಿನ ಸಭಿಕರೆಲ್ಲ ಬಂದಿದ್ದೀರಲ್ಲ, ನೀವೆಲ್ಲ ಆ ಎಣ್ಣೆಯಲ್ಲಿ ಮಿಂದಿರುವಂತಹ ಬತ್ತಿಯಾಗಿದ್ದೀರಿ. ಅಣತೆಯಾಗಿ, ಎಣ್ಣೆಯಾಗಿ, ಬತ್ತಿಯಾಗಿ ಪ್ರಕಾಶಮಾನವಾಗಿ ಹೊಳೆಯುವಂಥ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂಥ ವಿದ್ಯಾಸಂಸ್ಥೆಯವರಿಗೆ ನಾನು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಾನು ನೋಡಿ, ಚಳಿಗಾಲ ಇದೆ, ಸ್ವಲ್ಪ ಸೊಳ್ಳೆಗಳು ಅಲ್ಲೆಲ್ಲ ಇರ್ತದೆ. ಆರೋಗ್ಯದ ದೃಷ್ಟಿಯಿಂದ ಚಪ್ಪಾಳೆ ಹೊಡೆದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ. ನನಗೆ ಈ ಭಾಗದಿಂದನೇ ಚಪ್ಪಾಳೆ ಬರ್ತಾ ಇದೆ, ಆ ಭಾಗದಿಂದ ಚಪ್ಪಾಳೆ ಬರ್ತಾ ಇಲ್ಲ. ಈಗ ಶುರುವಾಯ್ತು ಆ ಕಡೆಗೆ. ಒಂದು ಸಾರಿ ನಾವು ನಿಂತ ಸ್ಥಳವನ್ನು ನೆನಪು ಮಾಡಿಕೊಂಡು, ನೀವು ಕುಂತ ಸ್ಥಳವನ್ನು ನೆನಪು ಮಾಡಿಕೊಂಡು, ಈ ಶಾಲೆಯನ್ನ ನೆನಪು ಮಾಡಿಕೊಂಡು, ಶಾಲೆಯ ಆಡಳಿತ ಮಂಡಳಿಯ ಕುಟುಂಬದವರ ನೆನಪು ಮಾಡಿಕೊಂಡು, ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳನ್ನ ನೆನಪು ಮಾಡಿಕೊಂಡು ಒಂದು ಸಾರಿ ಜೋರಿಯಾಗಿ ಚಪ್ಪಾಳೆ ಹೊಡೆಯೋಣ. ಬಹಳ ಸಂತೋಷ. ಈ ಚಪ್ಪಾಳೆಗೆ ಎಷ್ಟು ಮಹತ್ವ ಇದೆ ಅಂದರೆ, ದಯಮಾಡಿ ಇವತ್ತು ಇಲ್ಲಿ ಬೇಡ, ದಯವಿಟ್ಟು ಇವತ್ತು ಮನೆಗೆ ಹೋಗಿ ಮೊಬೈಲ್ ತಗೊಂಡು ವಾಟ್ಸಪ್ಪಲ್ಲಿ ಬೇಡ, ಯೂಟ್ಯೂಬ್ನ ತಗೊಂಡು KS ರಾಜಣ್ಣ ಅಂತ ಟೈಪ್ ಮಾಡಿ. KS ರಾಜಣ್ಣ ಅಂತ ಟೈಪ್ ಮಾಡಿ, ಅದರಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿಗೆ ಎರಡೂ ಕೈಗಳಿಲ್ಲ, ಎರಡೂ ಕಾಲುಗಳಿಲ್ಲ. ಎರಡೂ ಕೈ ಇಲ್ಲದೆ ಇದ್ರು, ಎರಡು ಕಾಲಿಲ್ಲದೆ ಇದ್ರು, ನಾವು ನೀವು ಸಾಧನೆ ಮಾಡದೇ ಇರುವಂತ ಸಾಧನೆಯನ್ನ ಮಾಡಿದಾನ ಅವನು. ಅವನಿಗಾದ್ರೂ ಚಪ್ಪಾಳೆ ಕೊಡ್ಬೇಕಲ್ಲ ನಾವು. ಅಂತಹ ವ್ಯಕ್ತಿಗೆ ಚಪ್ಪಾಳೆ ಕೊಟ್ರೆ ನಾವು ಇಲ್ಲಿ ಬಂದಿರೋದಕ್ಕೆ ಸಾರ್ಥಕ ಆಗ್ತದೆ. KS ರಾಜಣ್ಣನಿಗೆ ಎರಡು ಕೈಯಿಲ್ಲ, ಎರಡು ಕಾಲಿಲ್ಲ, ಅಂಗವಿಕಲರ ಯೋಗಾಕ್ಷೇಮದ ಆಯೋಗದ ಕಮಿಷನರ್ ಆಗಿ ನೇಮಕ ಮಾಡಿತ್ತು ನಮ್ಮ ರಾಜ್ಯ ಸರ್ಕಾರ. ಕೈಯಿಲ್ಲ, ಕಾಲಿಲ್ಲ. ಅವನ ಸಾಮಾಜಿಕ ಕಳಕಳಿಗೆ, ಅವನ ಹೃದಯವಂತಿಕೆಗೆ,
ಮಾನ್ಯ ರಾಷ್ಟ್ರಪತಿಗಳು ಅವನನ್ನು ಕರೆದು ಪದ್ಮಶ್ರೀ ಪುರಸ್ಕಾರವನ್ನು ಕೊಟ್ಟರು. ಪದ್ಮಶ್ರೀ ಪುರಸ್ಕಾರ ಇಷ್ಟೆಲ್ಲ ನಾವಿಲ್ಲೆಲ್ಲ ಇದ್ದೀವಲ್ಲ, ನಮ್ಗೆ ಯಾರಿಗ ಅರ್ಹತೆ ಇದೆ? ಯಾರಿಗೂ ಇಲ್ಲ. ಇದು ಯಾಕೆ ನಾನು ನಿಮಗೆ ಕೋಟ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಚಪ್ಪಾಳೆ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಕೋಟ್ ಮಾಡಿ ಹೇಳ್ತಾ ಇದ್ದೀನಿ. ಆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳು ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟು ಪ್ರಧಾನಮಂತ್ರಿಗಳು ಸ್ಥಳದಲ್ಲಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಪತ್ರಿಕೆಯವರು ಅವರನ್ನು ಒಂದು ಸಂದರ್ಶನವನ್ನು ಮಾಡ್ತಾರೆ. ಆ ಸಂದರ್ಶನದಲ್ಲಿ KS ರಾಜಣ್ಣ ಏನು ಹೇಳ್ತಾರೆ, ನನಗೆ ಇವತ್ತು ನನ್ನ ತಂದೆ ತಾಯಿ ಇಲ್ಲ, ನನ್ನ ತಂದೆ ತಾಯಿಯನ್ನ ಪ್ರಧಾನಮಂತ್ರಿಗಳ ಹತ್ರ ಪ್ರಧಾನಮಂತ್ರಿಗಳ ರೂಪದಲ್ಲಿ ರಾಷ್ಟ್ರಪತಿಗಳ ರೂಪದಲ್ಲಿ ತಂದೆ ತಾಯಿಯನ್ನ ಕಾಣ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇಂತಹ ಸಂತೋಷದ ಸಂದರ್ಭದಲ್ಲಿ ನಾನು ಜೋರಾಗಿ ಚಪ್ಪಾಳೆ ಹೊಡಿಬೇಕು, ಆದ್ರೆ ದೇವರು ನನಗೆ ಕೈಯೇ ಕೊಟ್ಟಿಲ್ಲ ಅಂತ ಹೇಳ್ತಾನೆ ಅವನು. ಯಾವುದು ಇರ್ತದೋ ಅವಾಗ ನಮಗೆ ಅದ್ರ ಬೆಲೆ ಗೊತ್ತಿರಲ್ಲ. ರಾಜನಿಗೆ ಎರಡೂ ಕೈ ಇಲ್ಲ, ಸಂತೋಷಕ್ಕೆ ಅವನು ಚಪ್ಪಾಳೆ ಹೊಡಿಬೇಕು ಅಂತ ಹೇಳ್ತಾ ಇದ್ದಾನೆ. ಆದ್ರೆ ನಾವೆಲ್ಲ ದೇವರು ಎರಡು ಕೈ ಕೊಟ್ಟಿದ್ದಾನೆ, ಇಲ್ಲಿ ಬರೋದಕ್ಕೆ ಕಾಲು ಕೊಟ್ಟಿದ್ದಾನೆ, ನೋಡೋದಕ್ಕೆ ಕಣ್ಣು ಕೊಟ್ಟಿದ್ದಾನೆ, ಅನುಭವಿಸೋದಕ್ಕೆ ಮನಸ್ಸನ್ನ ಕೊಟ್ಟಿದ್ದಾನೆ. ನಾವ್ಯಾಕೆ ಚಪ್ಪಾಳೆಯನ್ನ ಹೊಡಿಬಾರದು? ಇಲ್ಲ, ಆ ಕಡೆಗೆ ಯಾಕೋ ಸ್ವಲ್ಪ ಕಡಿಮೆ ಇದೆ, ಏಕೆ ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಆ ಶಾಲೆ ಕಟ್ಟಡದ ಕಾವು ಅವರಿಗೆ ಹೊಡಿತಾ ಇರಬೇಕು ಅಂತ ಕಾಣ್ತದೆ, ಅದರಿಂದ ಚಪ್ಪಾಳೆ ಕಡಿಮೆ ಅಂತ ನನಗೆ ಅನಿಸ್ತಾ ಇದೆ. ಇರಲಿ, ಯಾಕಂದ್ರೆ ಮನುಷ್ಯನಿಗೆ ಮನುಷ್ಯತ್ವ ಮುಖ್ಯ, ವ್ಯಕ್ತಿಗೆ ವ್ಯಕ್ತಿತ್ವ ಮುಖ್ಯ. ಈ 84 ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಮಾತ್ರ ವ್ಯಕ್ತಿ ಅಂತ ಕರೆಯೋದು. ಇಡೀ ಜಗತ್ತಿನಲ್ಲಿ ಯಾವ ಜೀವಿಗಳಿದೆ ಆ ಜೀವಿಗಳಿಗೆ ಮನುಷ್ಯನಿಗೆ ಮಾತ್ರ ವ್ಯಕ್ತಿ ಅಂತ ಕರೆಯೋದು. ಯಾಕೆ ಮನುಷ್ಯನಿಗೆ ವ್ಯಕ್ತಿ ಅಂತ ಕರೀತಾರೆ ಅಂದ್ರೆ, ಮನುಷ್ಯ ಮಾತಿನಲ್ಲಿ ತನ್ನ ಭಾವನೆಯನ್ನ ವ್ಯಕ್ತಪಡಿಸ್ತಾರೆ, ಅದಕ್ಕೋಸ್ಕರ ವ್ಯಕ್ತಿ ಅಂತ ಕರಿತೀವಿ ನಾವು. ಅದಕ್ಕೋಸ್ಕರ ನಾವು ಸಂಕೋಚ ಪಡಬೇಕಾಗಿಲ್ಲ. ಆತ್ಮಬಲ ಇರಲಿ, ಆತ್ಮ ತೃಪ್ತಿ ಇರಲಿ, ಆತ್ಮ ಸಂತೋಷ ಇರಲಿ. ಯಾರೋ ಮುಂದೆ ಚಪ್ಪಾಳೆ ಹೊಡಿತಾರೆ ಅಂತ ನೋಡ್ಕೊಂಡು ಹಿಂದೆ ಹೊಡೆಯೋದು ಬೇಕಾಗಿಲ್ಲ. ಯಾರೋ ಎಡಭಾಗದಲ್ಲಿ ಚಪ್ಪಾಳೆ ಹೊಡಿತಾ ಇದ್ದಾರೆ ನೋಡ್ಕೊಂಡು ಆ ಕಡೆ ಚಪ್ಪಾಳೆ ಹೊಡೆಯೋದು ಬೇಕಾಗಿಲ್ಲ. ನಾವು ನಮ್ಮ ದೇಶವನ್ನ, ನಮ್ಮ ತಾಯಿಯನ್ನ ನಾವು ಒಪ್ಕೊಳ್ಬೇಕಾದ್ರೆ ನಾವು ಸ್ವಂತ ಯೋಜನೆಯನ್ನು ಮಾಡಿ ನಾವು ನಮ್ಮ ಚಪ್ಪಾಳೆಯನ್ನು ಹೊಡಿಬೇಕು. ಈ ವೇದಿಕೆಯಲ್ಲಿ ನಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಚಪ್ಪಾಳೆಯನ್ನ ಯಾರಿಗೂ ಗಮನಿಸಬೇಡಿ, ಅಕ್ಕಪಕ್ಕದವ್ರು ಹೊಡಿತಾ ಇದ್ದಾರೆ ಅಂತ. ನಿಮಗೆ ಹೊಡಿಬೇಕು ಅಂತ ನಿಮ್ಗೆ ಆತ್ಮ ತೃಪ್ತಿ ಇದ್ರೆ, ಆತ್ಮ ಬಲ ಇದ್ರೆ, ಆತ್ಮ ಶಕ್ತಿ ಇದ್ರೆ ದಯಮಾಡಿ ಜೋರಾಗಿ ಚಪ್ಪಾಳೆಯನ್ನು ನೋಡಿರಿ. ಈ ವಿದ್ಯಾಶಾಲೆಯ ಸಂಸ್ಥಾಪಕರಿಗೆ ಗೌರವ ಕೊಟ್ಟಂಗಾಗ್ತದೆ. ಇದು ಸಾರ್ಥಕವಾದ ಸಭೆ ಅಂತ ಅನಿಸ್ತದೆ ನನಗೆ. ಯಾಕೆಂದ್ರೆ ಈ ಸಂದರ್ಭ ಇದೆಯಲ್ಲ, ಈ ವೇದಿಕೆ ಇದೆಯಲ್ಲ, ಈ ವೇದಿಕೆಗೂ ದೇವಸ್ಥಾನಕ್ಕೂ ವ್ಯತ್ಯಾಸ ಏನಿಲ್ಲ. ರಂಗಮಂಟಪ ಅಂತ ಕರೀತಾರೆ, ರಂಗ ವೇದಿಕೆ ಅಂತ ಕರೀತಾರೆ, ವೇದಿಕೆ ಅಂತ ಕರೀತಾರೆ, ಸಭಾಂಗಣ ಅಂತ ಕರೀತಾರೆ. ರಂಗ ವೇದಿಕೆ ಇದು ದೇವಸ್ಥಾನ, ಶಾರದಾ ಮಾತೆ ಒಲೆದಿರ್ ಕೂತ್ಕೊಳ್ಳುವಂತ ಸ್ಥಳ, ಕಲಾಲಕ್ಷ್ಮಿ ಇರುವಂತ ಸ್ಥಳ, ಕಲೆಯನ್ನ ಪ್ರದರ್ಶನ ಮಾಡುವಂತ ಸ್ಥಳ, ಕಲೆಯನ್ನ ವೀಕ್ಷಣೆ ಮಾಡುವಂತ ಸಭಿಕರು ಕೂತಿರುವಂತ ಸ್ಥಳ. ಇದಕ್ಕೂ ದೇವಸ್ಥಾನಕ್ಕೂ ವ್ಯತ್ಯಾಸ ಏನೂ ಇಲ್ಲ. ಅದಕ್ಕೋಸ್ಕರ ನಾವು ಬಂದಿರೋದೆಲ್ಲ ದೇವರ ಕೆಲಸಕ್ಕೆ ಅಂತ ತಿಳ್ಕೊಳ್ಳೋಣ, ಶಾರದೆಯ ಕೆಲಸಕ್ಕೆ ಅಂತ ತಿಳ್ಕೊಳ್ಳೋಣ. ನಮ್ಮ ಮಕ್ಕಳಿಗೆ ವಿದ್ಯೆ ಕೊಡು, ಬುದ್ಧಿ ಕೊಡು, ಜ್ಞಾನ ಕೊಡು ಅಂತೇಳಿ ಸರಸ್ವತಿಯನ್ನ ಬೇಡಿಕೊಂಡು ನಾವು ಆತ್ಮ ತೃಪ್ತಿಯಾಗಿ ಚಪ್ಪಾಳೆಯನ್ನು ಹೊಡೆದು ಅನುಭವಿಸೋಣ. ಈ ಕ್ಷಣವನ್ನ ಅನುಭವಿಸೋಣ. ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಶಾಲೆಗೋಸ್ಕರ, ನಮ್ಮ ಶಾಲೆಯ ವಿದ್ಯಾ ಮಾಲೀಕರಿಗೋಸ್ಕರ, ವಿದ್ಯಾಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೋಸ್ಕರ. ನೋಡಿ, ತಂದೆ ತಾಯಿ ಆದವರು ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಗೇಟಿಂದ ಒಳಗಡೆ ಬಿಡ್ತಾರೆ. ಯಾವ್ಯಾವ ರೀತಿಯಲ್ಲಿ ಬರ್ತಾರೆ ಪೋಷಕರು ಮಕ್ಕಳನ್ನ ಕರ್ಕೊಂಡು? ಕೋಟಿಗಟ್ಟಲೆ ಬೆಲೆ ಬಾಳುವಂತ ಕಾರ್ನಲ್ಲಿ ಕರ್ಕೊಂಡ್ ಬರ್ತಾರೆ, ಸಾಧಾರಣ ಕಾರ್ನಲ್ಲಿ ಕರ್ಕೊಂಡ್ ಬರ್ತಾರೆ, ಆಟೋದಲ್ಲಿ ಕರ್ಕೊಂಡ್ ಬರ್ತಾರೆ, ದ್ವಿಚಕ್ರ ವಾಹನದಲ್ಲಿ ಕರ್ಕೊಂಡ್ ಬರ್ತಾರೆ, ಸೈಕಲ್ನಲ್ಲಿ ಕರ್ಕೊಂಡ್ ಬರ್ತಾರೆ, ನಡ್ಕೊಂಡು ಬರ್ತಾರೆ, ಬಸ್ನಲ್ಲಿ ಬರ್ತಾರೆ. ಇಂಥ ವಿಧಾನದಲ್ಲಿ ಬರುವಂತಹ ವಿದ್ಯಾರ್ಥಿಗಳನ್ನ
ಈ ಶಾಲೆಯಲ್ಲಿ ಎಲ್ಲರೂ ಒಂದೇ ಸಮ ಅಂತ ತಿಳ್ಕೊಂಡು ಒಂದೇ ರೀತಿಯಾದ ವಿದ್ಯೆ ಕೊಡ್ತಾರಲ್ಲ, ಅವರಿಗಾದ್ರೂ ಚಪ್ಪಾಳೆ ಹೊಡಿಬೇಕು ನಾವು. ನಮ್ಮ ಮನೆಯಲ್ಲಿ 4 ಜನ 5 ಜನ ಮಕ್ಕಳಿದ್ರೆ 4 ತರ 5 ತರ ಬಟ್ಟೆಯನ್ನು ಹಾಕ್ತೀವಿ. ಆದರೆ ಈ ಶಾಲೆಯಲ್ಲಿ 800 ಜನ ಇರುವಂತ ಶಾಲೆಯಲ್ಲಿ 800 ಜನ ಮಕ್ಕಳಿಗೂ ಒಂದೇ ಬಟ್ಟೆಯನ್ನು ಹಾಕ್ತಾರೆ, ಒಂದೇ ಶೂ ಅನ್ನು ಹಾಕ್ತಾರೆ, ಒಂದೇ ಟೈಯನ್ನು ಕಟ್ತಾರೆ, ಒಂದೇ ಕ್ಲಾಸ್ ಅಲ್ಲಿ ಕೂರಿಸ್ತಾರೆ, ಸರಿ ಸಮಾನವಾಗಿ ನೋಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಗೌರವಿಸ್ಬೇಕು ನಾವು. ಇದೆಲ್ಲ ಸಾಧಾರಣವಾದ ಕೆಲಸ ಅಲ್ಲ. ನಮ್ಮ ರಮೇಶ್ ಅವರಿಗೆ, ಅವರ ಕುಟುಂಬದವರಿಗೆ ನಿಜವಾಗಲೂ ಇಂತಹ ಅದ್ಭುತ ಕಟ್ಟಡ, ಇಂತಹ ಅದ್ಭುತ ಶಾಲೆ, ಇಂತಹ ಅದ್ಭುತ ಕಾರ್ಯಕ್ರಮ, ಇಷ್ಟೊಂದು ಜನರನ್ನು ಸೇರಿಸಿದಾರಲ್ಲ, ಸಾಮಾನ್ಯವಾದ ಕೆಲಸ ಅಲ್ಲ. ಇದು ಎಲ್ಲರಿಂದ ಆಗೋ ಕೆಲಸ ಅಲ್ಲ. ನಾನು 100 ಶಾಲೆಗಳಿಗೆ 100 ಕಾಲೇಜುಗಳಿಗೆ ನಾನು ಹೋಗಿದ್ದೀನಿ. ಇಲ್ಲಿನ ಸಿದ್ಧತೆ, ಇಲ್ಲಿನ ಬದ್ಧತೆ, ಇಲ್ಲಿನ ವ್ಯವಸ್ಥೆ, ಇಲ್ಲಿನ ಕಳಕಳಿ, ಹೃದಯವಂತಿಕೆ, ಗುಣವಂತಿಕೆಯನ್ನು ನಾನು ಇವತ್ತು ಕಣ್ಣಾರೆ ಕಂಡಿದ್ದೀನಿ. ಅದರಿಂದ ಮನಸ್ಸು ತುಂಬಿ ಬರ್ತಾ ಇದೆ ನನಗೆ. ಅದಕ್ಕೋಸ್ಕರ ಇಂಥವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಿಲ್ಲ ಅಂದ್ರೆ, ಇಂಥ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ನಾವು ಅವರಿಗೆ ಪ್ರೋತ್ಸಾಹ ಕೊಡಲಿಲ್ಲ ಅಂತಂದ್ರೆ ನಮ್ಮ ಜವಾಬ್ದಾರಿ ನಾವು ಮರ್ತಿದ್ದೀವಿ ಅಂತ ಅರ್ಥ ಆಗ್ತದೆ. ಅದಕ್ಕೋಸ್ಕರ ಇಂತಹ ಸಂದರ್ಭದಲ್ಲಿ ಅವರಿಗೆ ಪ್ರೋತ್ಸಾಹವನ್ನು ಕೊಡುವ ಮೂಲಕ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಇದು ಪ್ರತಿಯೊಬ್ಬರ ಕರ್ತವ್ಯ ಆಗ್ತದೆ. ನಮ್ಮ ಮಕ್ಕಳಿಗೆ ಜನ್ಮ ದಿನ ಗೊತ್ತಿರುತ್ತೆ, ನಮಗೆ ಜನ್ಮ ದಿನ ಗೊತ್ತಿರುತ್ತೆ. ಮಕ್ಕಳಿಗೆ ಅಪ್ಪ ಅಮ್ಮನ ಜನ್ಮದಿನ ಎಲ್ರಿಗೂ ಗೊತ್ತಿರಲ್ಲ. ಅಪ್ಪ ಅಮ್ಮನ ಜನ್ಮದಿನ ಎಲ್ಲ ಮಕ್ಕಳಿಗೂ ಗೊತ್ತಿರಲ್ಲ. ಕೆಲವರು ಗೊತ್ತಿರ್ಬೋದು. ಆದರೆ ಅಪ್ಪನ ಜನ್ಮದಿನವನ್ನು ಗೊತ್ತು ಮಾಡಿಕೊಳ್ಳೋದು ಯಾವ ರೀತಿ? ಅಪ್ಪನಿಗೆ ಅಮ್ಮನಿಗೆ ಯಾವತ್ತು ಒಂದು ಮಗುವಿಗೆ ಜನ್ಮ ಆಗ್ತದೋ ಅವತ್ತು ಅಪ್ಪ ಆಗ್ತಾನ ಅವನು, ಅವತ್ತು ಅಮ್ಮ ಆಗ್ತಾಳ ಅವಳು. ಅದಕ್ಕೋಸ್ಕರ ಯಾವ ಮಕ್ಕಳು ಜನ್ಮದಿನ ಇದೆಯೋ ಆ ಜನ್ಮದಿನದಿಂದ, ಆ ಜನ್ಮದಿನದಂದು ತಂದೆ ತಾಯಿಗಳ ಜನ್ಮದಿನವನ್ನಾಗಿ ಆಚರಣೆ ಮಾಡಿ ಮಕ್ಕಳೇ. ಇದು ಸಾರ್ಥಕವಾದ ಕೆಲಸ ಆಗ್ತದೆ. ಅದಕ್ಕೋಸ್ಕರ, ಯಾಕೆಂದ್ರೆ ನಾನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದವನು, ನೀರಿಗೆ ಬಿದ್ದ ಘಟನೆಗಳನ್ನು ನೋಡಿದ್ದೀನಿ, ಕೊರಳಿಗೆ ಹಗ್ಗ ಹಾಕೊಂಡವರ ಘಟನೆ ನೋಡಿದ್ದೀನಿ, ವಿಷದ ಬಾಟ್ಲಿಗೆ ಕೈ ಇಟ್ಕೊಂಡವ್ರು ನೋಡ್ಕೊಂಡಿದ್ದೀನಿ, ರೈಲಿನ ಕಂಬಿಗೆ ತಲೆ ಕೊಟ್ಟವ್ರನ್ನ ನೋಡ್ಕೊಂಡಿದ್ದೀನಿ, ಮೈಗೆ ಸೀಮೆಣ್ಣೆ ಹಾಕೊಂಡು, ಪೆಟ್ರೋಲ್ ಹಾಕೊಂಡು, ಡೀಸೆಲ್ ಹಾಕೊಂಡು ಬೆಂಕಿ ಹಚ್ಕೊಂಡವ್ರನ್ನ ನೋಡಿದ್ದೀನಿ ನಾನು. ಇಂತಹ ಘಟನೆಗಳನ್ನು ಕಂಡಿರೋರಿಗೆ ಹಲವಾರು ವಿಧವಾದ ಪ್ರಶ್ನೆಗಳು ಬರ್ತದೆ. ಜೀವನದಲ್ಲಿ ಜೀವನ ಅಂದ್ರೆ ಏನು, ಬದುಕು ಅಂದ್ರೆ ಏನು, ಜೀವ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಕಣ್ಣಾರೆ ಕಂಡಿರುವಂಥ ವ್ಯಕ್ತಿಗಳಲ್ಲಿ ನಾನು ಒಬ್ಬ. ಅದಕ್ಕೋಸ್ಕರ ಒಬ್ಬ ಪೋಷಕರು, ಯಾಕೆಂದ್ರೆ ಪೋಷಕರು ಇವತ್ತು ಬಂದಿದ್ದೀರಿ, ಅದಕ್ಕೋಸ್ಕರ ನಾನು ಇದನ್ನು ಹೇಳಬೇಕಾಗ್ತದೆ. ಒಬ್ಬ ಪೋಷಕರು ತನ್ನ ಮಗುವನ್ನ ಸಾಕಬೇಕು ಅಂತಂದ್ರೆ ಎಷ್ಟು ಶ್ರಮಪಟ್ಟು ಸಾಕ್ತಾರೆ ಅಂತ ಹೇಳ್ಬಿಟ್ಟು ಅವರವರಿಗೆ ಗೊತ್ತಿರುತ್ತೆ, ಬೇರೆ ಯಾರಿಗೂ ಗೊತ್ತಾಗಲ್ಲ. ನಾನು ವೃತ್ತಿಯಲ್ಲಿರುವಂಥ ಸಂದರ್ಭದಲ್ಲಿ, ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಅಪರಾಧಗಳು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಮೇಲಾಧಿಕಾರಿಗಳು ನಮ್ಮ ಸಂದೇಶವನ್ನು ಕೊಡ್ತಾ ಇದ್ರು. ಯಾರು ಪೋಲಿಗಳಿದ್ದಾರೆ, ಯಾರು ಪುಂಡರಿದ್ದಾರೆ, ಅವ್ರನ್ನೆಲ್ಲ ಕರ್ಕೊಂಡು ಬಂದು ವಿಚಾರ ಮಾಡಿ ಸರಿಯಾಗಿ ತಿಳುವಳಿಕೆ ಕೊಡಿ ಅಂತೇಳಿ. ಪೋಲಿಗಳನ್ನ, ಪುಂಡಾಟ ಆಡುವಂಥವ್ರನ್ನ ಪತ್ತೆ ಮಾಡೋದಂಗೆ, ಯಾರು ಜುಟ್ಟು ಜಾಸ್ತಿ ಬಿಟ್ಟಿದ್ದಾರೆ, ಯಾರು ಗಡ್ಡ ಜಾಸ್ತಿ ಬಿಟ್ಟಿದ್ದಾರೆ, ಯಾರು ಕೈಗೆ ಬೆಳ್ಳಿ ಕಟಕಗಳನ್ನ ಹಾಕೊಂಡಿದ್ದಾರೆ, ಹರಿದೋಗಿರೋ ಜೀನ್ಸ್ ಪ್ಯಾಂಟ್ಗಳನ್ನ ಹಾಕೊಂಡಿದ್ದಾರೆ, ಅವ್ರನ್ನ ಕರೆದು ವಿಚಾರ ಮಾಡುವಂಥದ್ದು ನಮ್ಮ ಕರ್ತವ್ಯ. ಪೋಷಕರು ಯಾವ್ಯಾವ ರೀತಿಯಲ್ಲಿ ಮಕ್ಕಳನ್ನ ಸಾಕ್ತಾರೆ ಅನ್ನೋದಕ್ಕೆ ಈ ಘಟನೆ ಹೇಳ್ತಾ ಇದ್ದೀನಿ ನಾನು. ಈ ರೀತಿ ನಮ್ಮ ಪೊಲೀಸರು ನಮ್ಮ ಬಳಿ ಕರ್ಕೊಂಡ್ಬಂದಂಥ ಸಂದರ್ಭದಲ್ಲಿ ಒಬ್ಬ ಭುಜದವರೆಗೆ ಜುಟ್ಟನ್ನು ಬಿಟ್ಕೊಂಡಿದ್ದಾನೆ ಅವನು. ನಮ್ಮ ಪೊಲೀಸ್ನವರು ಅವರಿಗೆ ಅನುಮಾನ ಪಟ್ಟು ಕರ್ಕೊಂಡ್ಬಂದಿದ್ದಾರೆ. ಸರಿ, ನಾನು ಕರೆದ ಕೇಳಿದ, ಯಾಕೋ ನೀಟಾಗಿ ಕಟ್ಟಿಂಗ್ ಮಾಡಿಸ್ಕೊಂಡು ನ್ಯಾಯವಾಗಿರೋಕ್ಕಾಗಲ್ವೇನೋ, ಒಳ್ಳೆ ರೌಡಿ ಥರ ಕಾಣ್ತಾ ಇದೆಯಲ್ಲೋ ಅಂತೇಳಿ ಅವನು ದಬಾಯಿಸಿದಾಗ ಅವನು ಹೇಳ್ತಾನೆ, ಸರ್ ನನಗೂ ಇಷ್ಟ ಕಟ್ಟಿಂಗ್ ಮಾಡಿಸ್ಬೇಕು ಅಂತ, ಆದರೆ ನನ್ನ ಹೆಂಡತಿ ಸತ್ತೋಗಿ 1 ವರ್ಷ ಆಗಿದೆ, ನನಗೆ 3 ವರ್ಷದ ಮಗಳಿದ್ದಾಳೆ, ನನ್ನ ಹೆಂಡತಿ ಸತ್ತ ಮೇಲೆ ಅವಳು ಸರಿಯಾಗಿ ನಿದ್ದೆ ಮಾಡ್ತಿರ್ಲಿಲ್ಲ, ಯಾಕೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ನನಗೆ ಅಮ್ಮನ ಜಡೆ ಹಿಡ್ಕೊಂಡು ಮಲಕೊಂಡ್ರೆ ಮಾತ್ರ ನಿದ್ದೆ ಬರೋದು ನನಗೆ.
ಅಂತ ಆ ಮಗು ಹೇಳ್ತದೆ, ನನ್ನ ಮಗುವಿಗೆ ನಿದ್ದೆ ಮಾಡಿಸೋದಕ್ಕೋಸ್ಕರ ನಾನು ಇಷ್ಟುದ್ದ ಕೂದಲು ಬಿಟ್ಕೊಂಡು ರಾತ್ರಿ ಮಲಗುವಾಗ ಜಡೆ ಹಾಕೊಂಡು ಮಲಕೋತೀನಿ ಸರ್, ನನ್ನ ಮಗು ನನ್ನ ಜಡೆಯನ್ನು ಹಿಡ್ಕೊಂಡು ನಿದ್ದೆ ಮಾಡ್ತದೆ ಅಂತ ಹೇಳ್ತಾರೆ ಅವರು. ಇದು ತಂದೆಯಾದವನ ಶ್ರದ್ಧೆ ಇದು. ಅದೇ ರೀತಿ ಶಿಕ್ಷಕರಾದವರೆಗೂ ಯಾವ ರೀತಿ ಕನಿಕರ ಇರುತ್ತೆ, ಹೃದಯವಂತಿಕೆ ಇರುತ್ತದೆ ಅಂತಂದ್ರೆ, ನಾನು ಕಂಡಂತ ಹಲವಾರು ಶಾಲೆ ಕಾಲೇಜುಗಳಿಗೆ ಹೋಗಿರುವಂಥ ಸಂದರ್ಭದಲ್ಲಿ ನಾನು ಕಣ್ಣಾರೆ ಕಂಡಂತ ಒಂದು ಸಂದರ್ಭವನ್ನು ನಿಮಗೆ ಹೇಳ್ತೀನಿ. ಶಿಕ್ಷಕರ ಬಗ್ಗೆ ಯಾಕೆ ಗೌರವ ಕೊಡಬೇಕು ಅಂತ ಹೇಳಿ. ಒಬ್ಬ ಶಿಕ್ಷಕಿ ಅಷ್ಟೊಂದು ಅನುಕೂಲಸ್ಥ ಇರುವಂಥ ಜೀವನ ಅಲ್ಲ ಆ ಎಮ್ಮಂದು. ಆ ಮೇಡಮ್ ಅವ್ರಿಗೆ 10 ಸೀರೆಗಳಿಲ್ಲ ಹಾಕೊಳ್ಳೋದಕ್ಕೆ, ಒಂದು 3-4 ಸೀರೆ ಮಾತ್ರ ಇರುತ್ತೆ. ಅನುಕೂಲತೆ ಇಲ್ಲ, ದುಡಿಮೆ ಸಾಗಿಸ್ಬೇಕು, ಮಕ್ಕಳನ್ನ ಸಾಕಬೇಕು, ಜೀವನಕ್ಕೋಸ್ಕರ ಒಂದು ಶಾಲೆಯಲ್ಲಿ ಶಿಕ್ಷಕ ಕೆಲಸ ಮಾಡ್ತಾರೆ. ಆ ಶಿಕ್ಷಕಿ ಮಧ್ಯಾಹ್ನ ಸಮಯದಲ್ಲಿ ಊಟಕ್ಕೆ ಅಂತ ತಂದಿರೋ ಊಟದ ಡಬ್ಬಿಯನ್ನ ಯಾವ ಮಕ್ಕಳು ಊಟ ತಗೊಂಡು ಬಂದಿಲ್ಲ ಆ ಮಕ್ಕಳಿಗೆ ಕೊಟ್ಟು ತಾನು ಬರೀ ನೀರನ್ನು ಕುಡ್ಕೊಂಡು ಮನೆಗೆ ಹೋಗ್ತಾಳೆ. ಇದು ಶಿಕ್ಷಕಿಗೆ ತಮ್ಮ ಶಿಷ್ಯರ ಮೇಲೆ ಇರುವಂತಹ ಭಕ್ತಿ. ಜೊತೆಗೆ ಆ ಮೇಡಮ್ ಅವರಿಗೆ 4 ಸೀರೆ ಇರುವಂತ ಪರಿಸ್ಥಿತಿಯಲ್ಲಿ ಒಂದು ಸೀರೆಯನ್ನ 2 ತುಂಡು ಮಾಡಿ 2 ವಿದ್ಯಾರ್ಥಿಗಳಿಗೆ ಬಟ್ಟೆ ಹೊಲಿಸಿಕೊಡ್ತಾರೆ ಅವರು. ಇಂತಹ ವಿದ್ಯಾರ್ಥಿಗಳಿರ್ತಾರೆ. ಇದನ್ನೆಲ್ಲ ನಾವು ಗಮನಿಸಬೇಕಾಗ್ತದೆ ಮಕ್ಕಳು, ವಿದ್ಯಾರ್ಥಿಗಳು. ಅದಕ್ಕೋಸ್ಕರ ನಾನು ಮೊದಲೇ ಹೇಳ್ದಂಗೆ ನಮಗೆ ಮೈ ಸಿಕ್ಕಿದ್ರೆ ಬಿಡೋದು ಕಡಿಮೆ, ನಾವು ಎಳ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರ ಇನ್ನೂ ಮಾತಾಡೋರು ಇದ್ದಾರೆ. ನಾನು ಕೊನೆಯಾಗಿ ಈ ಶಾಲೆಯ ಪರಿಸರವನ್ನು ಕಂಡು, ಇಲ್ಲಿನ ವ್ಯವಸ್ಥೆಯ ಅಚ್ಚುಕಟ್ಟುತನವನ್ನು ಕಂಡು, ಇಂತಹ ಐಷಾರಾಮಿ ವೇದಿಕೆಯನ್ನು ಕಂಡು, ಇಷ್ಟೊಂದು ಜನಸಾಗರವನ್ನು ಕಂಡು ಹೃದಯ ಅಂತೂ ತುಂಬಿ ಬಂದಿದೆ. ಸಾಧ್ಯವಾದರೆ ರಮೇಶರವರು ಮತ್ತು ಮದನ್ ಅವರು ನಿಮ್ಮ ಶಾಲೆಗೆ ಮಕ್ಕಳಿಗೆ ಮೋಟಿವೇಶನ್ ಕೊಡೋದಕ್ಕೆ, ಮಕ್ಕಳಿಗೆ ಅಪರಾಧ ತಡೆಯ ಬಗ್ಗೆ ಉಪನ್ಯಾಸ ಕೊಡೋದಕ್ಕೆ, ಸಂಚಾರ ನಿಯಮದ ಬಗ್ಗೆ ಉಪನ್ಯಾಸ ಕೊಡೋದಕ್ಕೆ, ಮತ್ತೆ ಈ ಡ್ರಗ್ಸ್ ಬಗ್ಗೆ, ಮಾದಕ ವ್ಯಸನಗಳ ಬಗ್ಗೆ ಇವೆಲ್ಲ ಉಪನ್ಯಾಸ ಕೊಡೋದಕ್ಕೆ ಅವಕಾಶ ಇದ್ದರೆ ಮಕ್ಕಳಿಗೆ ವಿಶೇಷ ಸಂದರ್ಭದಲ್ಲಿ ಒಂದು ದೊಡ್ಡ ನಿಮ್ಮ ಸಭಾಂಗಣದಲ್ಲಿ ಕೂರಿಸಿ ಮಕ್ಕಳಿಗೆ ಇನ್ನಷ್ಟು ಮಾತನಾಡುವಂಥ ಅವಕಾಶ ಮಾಡಿಕೊಟ್ರೆ ಖಂಡಿತ ನಾನು ಬಂದು ನಿಮಗೆಲ್ಲ ಮಕ್ಕಳಿಗೆಲ್ಲ ನಾನು ಮಾತಾಡ್ತೀನಿ, ನಮ್ಮ ಇಲಾಖೆಯ ಅನುಭವವನ್ನು ಹಂಚ್ಕೊಡ್ತೀನಿ. ಇದಕ್ಕೆ ಅವಕಾಶ ಯಾವತ್ತು ಬೇಕಾದ್ರೂ ನೀವು ಕರಿಬೋದು, ಅವತ್ತು ನಾನು ಬರ್ತೀನಿ. ಇವತ್ತು ಮಾತನಾಡುವ ಸಂದರ್ಭ ಅಲ್ಲ. ಮಕ್ಕಳ ಮನಸ್ಸಿಗೆ ನಾವು ಬೇಜಾರನ್ನ ಮಾಡಬಾರ್ದು, ಪೋಷಕರಿಗೆ ಬೇಜಾರನ್ನ ಮಾಡಬಾರ್ದು. ಅವರಲ್ಲಿರುವ ಸಾಂಸ್ಕೃತಿಕ ಪ್ರತಿಭೆಯನ್ನು ನಾವು ನೀವೇ ಎಲ್ಲ ನೋಡಿ ಸಾಕ್ಷಿ ಆಗೋಣ. ಇಂತಹ ಒಳ್ಳೆಯ ಅತ್ಯುತ್ತಮ ವಿದ್ಯಾಸಂಸ್ಥೆಯನ್ನು ಕಟ್ಟಿ ನಮ್ಮನ್ನೆಲ್ಲ ಇಲ್ಲಿಗೆ ಬರಮಾಡಿಕೊಂಡು ನನ್ನ ಮನಸ್ಸಿನಲ್ಲಿರುವ ಭಾವನೆಗಳನ್ನು ನಿಮ್ಮ ಎದುರುಗಡೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾನ್ಯ ಶ್ರೀ ರಮೇಶ್ ಅವರಿಗೆ, ಅವರ ಕುಟುಂಬದವರಿಗೆ, ಅವರ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ಮತ್ತೆ ನಿಮ್ಮೆಲ್ಲ ಸಭಿಕರಿಗೆ ನನ್ನ 100 ನಮಸ್ಕಾರ ಮುಗಿಸ್ತೀನಿ. ನಮಸ್ಕಾರ, ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಸರ್. ಮೊದಲಿಗೆ ನಮ್ಮ ಗೌರವಾನ್ವಿತ ಅತಿಥಿಗಳಲ್ಲಿ ಕ್ಷಮೆ ಯಾಚಿಸುತ್ತೇನೆ, ಸ್ವಲ್ಪ ಸಮಯ ಮಾತನಾಡಿದ್ದು ಹೇಳಿದ್ದಕ್ಕಾಗಿ. ಸಾರಿ ಸರ್. ನಿಮ್ಮ ಅನುಭವ ಹಾಗೂ ಸ್ಫೂರ್ತಿದಾಯಕ ಮಾತುಗಳು ನಮ್ಮನ್ನು ಮತ್ತಷ್ಟು ಕಾರ್ಯಪ್ರವೃತ್ತರಾಗಲು ನಿಮ್ಮ ಮಾತುಗಳು ಪ್ರೇರೇಪಿಸಿವೆ. ತುಂಬ ಅದ್ಭುತವಾಗಿ ಶಿಕ್ಷಕರ ಬಗ್ಗೆ ತಿಳಿಸಿದ ಹಾಗೂ ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡಿದ ಶ್ರೀ ರಾಮ್ ಕೆ ಹನುಮಂತಯ್ಯ ಸರ್ ಅವರಿಗೆ ಆತ್ಮೀಯವಾದಂಥ ಧನ್ಯವಾದಗಳು. ನಾವು ಐ ರಿಕ್ವೆಸ್ಟ್ ಶ್ರೀ ಶಂಕರ್ ಮಾಧಸ್ವಾಮಿ